ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 49. ವಿಕ್ರಮ್ ಒಂದು ಕಡೆ ಪ್ರೇಮ ಸಂಭಾಷಣೆಗಳನ್ನು ಮಾತನಾಡುತ್ತಿದ್ದರೆ ಅಥರ್ವ ತನ್ನ ಆಫೀಸ್ ರೂಮ್ನಲ್ಲಿ ಬೇರೆಯದೇ ಆದ ಗಂಭೀರ ಸ್ಥಿತಿಯಲ್ಲಿದ್ದನು. ಅವನು ಒಂದು ಪ್ರಮುಖ ಫೈಲನ್ನು ತರುವಂತೆ ನಕ್ಷತ್ರಗೆ ಇಂಟರ್ಕಾಮ್ನಲ್ಲಿ ಕರೆ ಮಾಡಿದನು. ಅವನು ಹೇಳಿದ ಫೈಲನ್ನು ತೆಗೆದುಕೊಂಡು ಅವನ ಕೋಣೆಗೆ ಬಂದಳು ನಕ್ಷತ್ರ. ಸರ್, ಈಗೋ ನೀವು ಕೇಳಿದ ಫೈಲ್ ಎಂದು ಕೊಟ್ಟು ಬಾಗಿಲಿನತ್ತ ಹೆಜ್ಜೆ ಹಾಕಿದಳು. ನಿನ್ನನ್ನು ಬರಲು ಮಾತ್ರ ಹೇಳಿದ್ದು, ಹೋಗಲು ಹೇಳಿಲ್ಲ. ಎಲ್ಲಿಗೆ ಹೋಗ್ತಾ ಇದೀಯಾ ಎಂದು ಅಥರ್ವ ಹುಬ್ಬೇರಿಸಿದನು. ಸರ್, ಈ ಫೈಲ್ ಈಗಾಗಲೇ ನೀವು ಸಹಿ ಮಾಡಿದ್ದೆ. ಮತ್ತೆ ಏನಾದರೂ ಚೆಕ್ ಮಾಡುವುದಕ್ಕಾಗಿ ಕೇಳಿರಬೇಕು. ಇದರಲ್ಲಿ ನನಗೇನು ಕೆಲಸ ಇದೆ? ಈಗಾಗಲೇ ನನಗೆ ತುಂಬ ಕೆಲಸಗಳಿವೆ. ಇವತ್ತು ಕಾಪರ್ ಫ್ಯಾಕ್ಟರಿ ಟೆಂಡರ್ಗಾಗಿ ನಾನು ಶೆಡ್ಯೂಲ್ ನೋಡಬೇಕು. ನೀವು ಹೋಗುತ್ತೀರಾ ಇಲ್ಲ ವಿಕ್ರಮ್ ಸರ್ ಹೋಗುತ್ತಾರಾ? ಅದನ್ನು ಮಾತ್ರ ಹೇಳಿದರೆ ನಾನು ಶೆಡ್ಯೂಲ್ನಲ್ಲಿ ಆ್ಯಡ್ ಮಾಡುತ್ತೇನೆ ಎಂದು ಕರ್ತವ್ಯ ಪ್ರಜ್ಞೆಯಿಂದ ಅವಳು ಕೇಳಿದಳು. ಅಥರ್ವ ನಗುತ್ತಲೇ, ವಿಕ್ರಮ್ ಹೋಗುತ್ತಿದ್ದಾನೆ, ಆದರೆ ನಮ್ಮಿಬ್ಬರಿಗೂ ಬೇರೆ ಒಂದು ಪ್ರಮುಖ ಕೆಲಸವಿದೆ ಎಂದು ಹೇಳುತ್ತಾ ತನ್ನ ಸೀಟಿನಿಂದ ಎದ್ದು ತನ್ನ ಕೋಟನ್ನು ತೆಗೆದು ಕುರ್ಚಿಯ ಮೇಲಿಟ್ಟು ಅವಳ ಹತ್ತಿರ ಬಂದನು. ನಕ್ಷತ್ರಗೆ ತುಂಬ ಆತಂಕವಾಯಿತು. ಸರ್, ಪ್ಲೀಸ್ ನೀವು ನೀವು ನಿಮ್ಮ ನಿಮ್ಮ ಚೇರ್ನಲ್ಲಿ ಹೋಗಿ ಕುಳಿತುಕೊಳ್ಳಿ ಪ್ಲೀಸ್ ಅಂತ ನಕ್ಷತ್ರ ದಂಗಾಗಿ ತಡಬಡಾಯಿಸುತ್ತಾ ಮಾತನಾಡಿದಳು. ಅವನು ಅವಳ ಸೊಂಟಕ್ಕೆ ಕೈ ಹಾಕಿ ಎಳೆದು ತನಗೆ ಹತ್ತಿರವಾಗಿ ಹಪ್ಪಿಕೊಂಡು ತನ್ನ ಟೇಬಲ್ ಮೇಲೆ ಒಂದು ಕೈ ಊರಿ ವಾಲಿದನು. ಅವಳು ಆಘಾತದಿಂದ ಕಣ್ಣುಗಳನ್ನು ಹರಳಿಸಿ ನೋಡಿದಳು. ಆ ಫೈಲನ್ನು ನಾನು ತರಲು ಹೇಳಿದ್ದು ಫೈಲ್ ಚೆಕ್ ಮಾಡುವುದಕ್ಕಲ್ಲ, ನನ್ನ ಹೆಂಡತಿಯನ್ನು ಚೆಕ್ ಮಾಡುವುದಕ್ಕಾಗಿ ಎಂದು ಹೇಳಿ ಟೇಬಲ್ ಮೇಲಿದ್ದ ಕೈ ತೆಗೆದು ಅವಳ ತುಟಿಗಳನ್ನು ಲಘುವಾಗಿ ಸವರಿದನು. ನಕ್ಷತ್ರಗೆ ಭಯದಿಂದ ಮೈ ಜುಮ್ಮೆಂದಿತು. ಸರ್, ಪ್ಲೀಸ್ ನನಗೆ ಕೆಲಸವಿದೆ ಎಂದು ಅವಳು ಅವನ ಎದೆಯ ಮೇಲೆ ಕೈ ಇಟ್ಟು ಅವನನ್ನು ತಳ್ಳಲು ಪ್ರಯತ್ನಿಸಿದಳು. ಇಲ್ಲಿ ನಾನು ನಿನ್ನ MD, ನಾನು ಹೇಳುವ ಕೆಲಸವನ್ನು ಮಾತ್ರ ನೀನು ಮಾಡಬೇಕು ಎಂದವನು ಬೆದರಿದ ಅವಳ ಕಣ್ಣುಗಳನ್ನು ನೋಡಿದನು. ನನಗೆ ಸ್ವಲ್ಪವೂ ಎನರ್ಜಿ ಇಲ್ಲ, ಹಾಗಾಗಿ ಮಾವನಿಗೆ ಬೂಸ್ಟ್ ಬೇಕು ಅಂದಾಗ, ಸರ್ ನನ್ನನ್ನು ಬಿಡಿ, ನಾನು ನಿಮಗೆ ಬೂಸ್ಟ್ ಕಲಸಿ ತೆಗೆದುಕೊಂಡು ಬರುತ್ತೇನೆ ಎಂದು ಅವಳು ಬಿಡಲು ಪ್ರಯತ್ನಿಸಿದಳು. ಮತ್ತಷ್ಟು ತನ್ನ ಹಿಡಿತವನ್ನು ಬಿಗಿಗೊಳಿಸಿದನು. ನನಗೆ ಆ ಬೂಸ್ಟ್ ಬೇಡ, ಈ ಬೂಸ್ಟ್ ಬೇಕು ಎಂದು ಅವಳ ತುಟಿಗಳ ಮೇಲೆ ಬೆರಳಿಟ್ಟು ಹೇಳಿದನು. ನಕ್ಷತ್ರಗೆ ದೇಹ ನಡುಗಿತು. ನನಗೆ ನನ್ನ ತುಟಿಯ ಮೇಲೆ ಮುತ್ತು ಬೇಕು, ಅದು ನೀನೇ ಕೊಡಬೇಕು ಎಂದನು. ಸರ್, ತಪ್ಪಾಗಿ ಮಾತನಾಡಬೇಡಿ, ನೀವು ಇಲ್ಲಿ MD, ಅದನ್ನು ಮರೆತು ಮಾತನಾಡುತ್ತಿದ್ದೀರಿ. ಅಂದು ತಿಳಿಯದೆ ಬಾಯಿ ತಪ್ಪಿ ಮಾವ ಎಂದು ಕರೆದಿದ್ದಕ್ಕೆ ಎಷ್ಟು ಕೋಪದಿಂದ ಮಾತನಾಡಿದಿರಿ. ಈಗೇನು ಮುತ್ತು ಅದು ಇದು ಎಂದು ಮಾತನಾಡುತ್ತಿದ್ದೀರಿ? ಇದೇನು ನಿಮ್ಮ ಮನೆ ಅಲ್ಲ ಎಂದು ಕೊಂಚ ಕೋಪದಿಂದಲೇ ಮಾತನಾಡಿದಳು ನಕ್ಷತ್ರ. ಹುಬ್ಬು ಗಂಟಿಕ್ಕಿ ಅವಳನ್ನು ನೋಡಿದವನು, ಮನೆಯಲ್ಲಿ ನಾನು ಕೇಳಿದರೆ ಮಾತ್ರ ತಬ್ಬಿಕೊಂಡು ಮುತ್ತು ಕೊಟ್ಟು ಹಾಗೆಯೇ ನನ್ನನ್ನು ಮುತ್ತಿನ ಮಳೆಯಲ್ಲಿ ನೆನೆಸುತ್ತಿದ್ದೀಯಾ? ಇಲ್ಲಿ ಏನು ನಡೆಯುತ್ತದೆ ಎಂದು ಗೊತ್ತಿಲ್ವಾ? ಅಲ್ಲಿ ಏನು ನಡೆಯುತ್ತದೆಂದು ನನಗೆ ಗೊತ್ತಿಲ್ವಾ ಎಂದು ಸುಳ್ಳು ಕೋಪದಿಂದ ಮಾತನಾಡಿದನು ಅಥರ್ವ. ನಕ್ಷತ್ರ, ಹಾಗೆಲ್ಲ ಏನೂ ಇಲ್ಲ, ನಾನು ಊರಿಗೆ ಹೋಗಬೇಕು, ನನ್ನನ್ನು ಬಿಡಿ ಎಂದು ಏನು ಮಾತನಾಡುವುದೆಂದು ತಿಳಿಯದೆ ಅವಳು ಪಿಸುಗುಟ್ಟಿದಳು. ಅಥರ್ವ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿ, ಊರಿಗೆಲ್ಲ ಹೋಗಲು ಸಾಧ್ಯವಿಲ್ಲ, ಕೆಲಸ ಹೆಚ್ಚಾಗಿದೆ ಎಂದನು. ಸರ್, ಪ್ಲೀಸ್, ನಾನು ಕೆಲಸ ಮಾಡಬೇಕು, ಕೊಟೇಶನ್ಸ್ ಎಲ್ಲ ರೆಡಿ ಮಾಡಬೇಕು. ನೀವು ಅನಗತ್ಯ ಕೆಲಸ ಮಾಡುತ್ತಿದ್ದೀರಿ, ಆಮೇಲೆ ನಿಮ್ಮ ಅಮ್ಮನ ಹತ್ತಿರ ಹೇಳಬೇಕಾಗುತ್ತದೆ ಎಂದು ಅವಳು ಕೊಂಚ ಕಠಿಣವಾಗಿಯೇ ಮಾತನಾಡಿದಳು. ಅಥರ್ವ ಕಣ್ಣುಗಳನ್ನು ಕಿರಿದಾಗಿಸಿ ಅವಳ ಕಣ್ಣುಗಳನ್ನು ಆಳವಾಗಿ ನೋಡಿದನು. ಇಲ್ಲಿ ನೋಡು ನಕ್ಷತ್ರ, ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸ್ಕೊ. ಇನ್ನು ಕಾರ್ತಿಕ ವ್ರತಕ್ಕೆ 20 ದಿನ ಮಾತ್ರ ಇದೆ. 7 ದಿನ ವ್ರತವಿದ್ದು ಆಮೇಲೆ ವ್ರತ ಎಳೆಯುವಾಗ ನಿನಗೆ ಸುಸ್ತಾಗಬಾರದು. ಹಾಗಾಗಿ ನಾನು ಬೇರೆ ಒಂದು ಏರ್ಪಾಡು ಮಾಡೋಣ ಅಂತ ಇದ್ದೇನೆ. ಅದರ ಬಗ್ಗೆ ಮಾತನಾಡಲು ಈಗ ನಿನ್ನನ್ನು ಕರೆದೆ. ಅಮ್ಮನ ಹತ್ತಿರ ನೀನು ನಿನ್ನ ಪಾಡಿಗೆ ವ್ರತ ಇದ್ದೇನೆ ಅಂತ ಹೇಳಿಬಿಟ್ಟೆ. ನಿನ್ನಿಂದ 7 ದಿನ ವ್ರತ ಇರಲು ಸಾಧ್ಯವಾ? ಯೋಚಿಸಿ ನೋಡು. ಒಂದು ಹೊತ್ತು ಊಟ ಮಾಡದಿದ್ದರೂ ಹೊಟ್ಟೆ ಕೂಗಲು ಆರಂಭಿಸುತ್ತದೆ. 7 ದಿನ ನೀನು ವ್ರತವಿದ್ದು ಬೆಳ್ಳಿ ರಥ ಎಳೆಯುವಾಗ ನಿನ್ನಿಂದ ಸಾಧ್ಯವಿಲ್ಲ. ಹಾಗಾಗಿ ನಾನು ಏನು ಹೇಳುತ್ತಿದ್ದೇನೆಂದರೆ ಎಂದು ಅವನು ನಿಲ್ಲಿಸಿದನು. ನಕ್ಷತ್ರ, ಏನು ಸರ್ ಹೇಳಲು ಬರುತ್ತಿದ್ದೀರಿ?
ನಾನು ವ್ರತ ಇರಬೇಕಾ ಬೇಡವಾ? ನಿಮ್ಮ ಪ್ರಾಣಕ್ಕಾಗಿಯೇ ನಾನು ವ್ರತ ಇರಲಿದ್ದೇನೆ. ಅದೂ ನಿಮ್ಮ ಅಮ್ಮನ ಎದುರು ಬೇರೆ ದಾರಿ ಇಲ್ಲದೆ. ಈಗೇನೋ ಏನೇನೋ ಮಾತನಾಡುತ್ತಿದ್ದೀರಿ ಎಂದು ಅವಳು ಕೊಂಚ ಕೋಪದಿಂದ ಕೇಳಿದಳು. ಅವನ ಹಿಡಿತ ಸ್ವಲ್ಪವೂ ಸಡಿಲಗೊಳ್ಳದೆ ಆಳವಾದ ಪ್ರೀತಿಯನ್ನು ವ್ಯಕ್ತಪಡಿಸುವ ಸ್ಥಿತಿಯಲ್ಲಿ ತಡಬಡಾಯಿಸಿ ಅದನ್ನು ಅಧಿಕಾರಯುತವಾಗಿ ಬದಲಾಯಿಸಿಕೊಂಡನು ಅಥರ್ವ. ನಿನಗೆ ಒಂದು ವಿಷಯ ಹೇಳಲೇ? ವ್ರತ ಇರುವುದು ನಮ್ಮ ಇಷ್ಟ. ನನ್ನ ಪ್ರಾಣಕ್ಕೆ ಅಪಾಯ ಅಂತ ಆ ಸ್ವಾಮೀಜಿ ಹೇಳಿದರೆ ಅದು ನಿಜವಾಗಿ ಬಿಡುತ್ತದಾ? ಅವರೂ ಒಬ್ಬ ಮನುಷ್ಯ ತಾನೇ. ಏನೋ ನನ್ನ ಅಮ್ಮನ ಮುಖ ನೋಡಿದ ತಕ್ಷಣ ಅವರು ಸ್ವಲ್ಪ ಓವರಾಗಿ ಆ್ಯಕ್ಟ್ ಮಾಡಿದರು. ನನಗೇನೋ ಯಾಶಿಗಾಳ ಮೇಲೆ ಅನುಮಾನವಿದೆ. ಅವಳೇ ಸ್ವಾಮೀಜಿಯನ್ನು ರೆಡಿ ಮಾಡಿ ಅಮ್ಮನ ಎದುರು ನಾಟಕ ಆಡಿದ್ದಾಳೆ ಎಂದು ನನಗನ್ನಿಸುತ್ತಿದೆ. ಹಾಗಾಗಿ ಈ ವ್ರತ ಎಲ್ಲ ಬೇಡ ನಕ್ಷತ್ರ. ನೀನು ಯಾವಾಗಲೂ ಇರುವಂತೆ ನಾರ್ಮಲ್ ಆಗಿ ಇರು. ಅಮ್ಮನ ಎದುರು ವ್ರತ ಇರುವುದಾಗಿ ಮಾತ್ರ ಹೇಳಿಬಿಡು. ಉಳಿದಂತೆ ನೀನು ಊಟ ಮಾಡದೆ ದೇಹವನ್ನು ದಂಡಿಸಬೇಡ. ನಿನಗೆ ಯಾರಿಗೂ ತಿಳಿಯದಂತೆ ಊಟ ರೆಡಿ ಮಾಡುತ್ತೇನೆ. ಆಮೇಲೆ ದೇವಸ್ಥಾನದಲ್ಲಿ ನಾನು ಬೇರೆಯದೇ ಒಂದು ಪ್ಲ್ಯಾನ್ ಮಾಡಿದ್ದೇನೆ. ಅದು ಏನು ಎಂಬುದನ್ನು ನಿನ್ನ ಹತ್ತಿರ ಈಗ ಹೇಳುವುದಿಲ್ಲ, ಆಗ ಹೇಳುತ್ತೇನೆ ಎಂದು ಅವನು ಅವಳ ಮೇಲೆ ಕಾಳಜಿಯಿಂದ ಮಾತನಾಡಿದನು. ನಕ್ಷತ್ರ ತನ್ನ ಕರ್ತವ್ಯದ ಮೊರೆ ಹೊತ್ತವಳಾಗಿ, ಸರ್ ಪ್ಲೀಸ್, ನಾವು ಮೋಸ ಮಾಡ ಹೊರಟಿರುವುದು ಮನುಷ್ಯರಿಗಲ್ಲ, ದೇವರಿಗೆ. ವ್ರತ ಇದ್ದೇನೆ ಎಂದು ಹೇಳಿ ವ್ರತ ಇಲ್ಲದೆ ಮೋಸ ಮಾಡಿದರೆ ಅದು ದೊಡ್ಡ ಪಾಪ. ಇದಕ್ಕೆ ನೇರವಾಗಿ ನಿಮ್ಮ ಅಮ್ಮನ ಹತ್ತಿರ ಹೋಗಿ, ನನಗೆ ನಿಮ್ಮ ಮಗನನ್ನು ಇಷ್ಟವಿಲ್ಲ, ಹಾಗಾಗಿ ನಾನು ವ್ರತ ಇರುವುದಿಲ್ಲ, ನಿಮ್ಮ ಮಗನಿಗೆ ಬೇರೆ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸಿ ಎಂದು ಹೇಳಿಬಿಟ್ಟು ಹೋಗಬಹುದು. ಕೆಲಸ ಸುಲಭವಾಗಿ ಮುಗಿಯುತ್ತದೆ ಎಂದು ಅವಳು ಭುಜ ಹಾರಿಸಿ ಹೇಳಲು ಬೆಂಕಿಯಂತೆ ಅವಳನ್ನು ದುರುಗುಟ್ಟಿ ನೋಡಿದವನು, ಆ ಹಕ್ಕು ನಿನಗಿಲ್ಲ ನಕ್ಷತ್ರ. ಈ ಜನ್ಮದಲ್ಲಿ ನೀನೇ ನನ್ನ ಹೆಂಡತಿ. ಅದರಲ್ಲಿ ಬದಲಾವಣೆಯೇ ಇಲ್ಲ. ನನ್ನ ಅಮ್ಮನ ಹತ್ತಿರ ನೀನು ಹೇಳುವ ಒಂದೇ ಮಾತು, ನಿಮ್ಮ ಮಗನೇ ನನ್ನ ಪ್ರಪಂಚ, ಅವರೇ ನನ್ನ ಪ್ರಾಣ, ಅವರ ಜೊತೆ ನಾನು ಚೆನ್ನಾಗಿ ಬಾಳುತ್ತೇನೆ ಅತ್ತೆ ಎಂದು ಮಾತ್ರ ಹೇಳಬೇಕು. ಅದನ್ನು ಬಿಟ್ಟು ನಿಮ್ಮ ಮಗನನ್ನು ಇಷ್ಟವಿಲ್ಲ ಎಂದು ನೀನು ಹೇಳಿದರೆ ಆಮೇಲೆ ತಿರುಚೆಂದೂರಿನಲ್ಲಿರುವ ನಿನ್ನ ಅಮ್ಮ, ಅಕ್ಕ, ಭಾವ, ಆಮೇಲೆ ಆ ಪುಟ್ಟ ಹುಡುಗನ ಜೊತೆ ಬೀದಿಯಲ್ಲಿ ನಡುಬೀದಿಯಲ್ಲಿ ನಿಲ್ಲುತ್ತೀರಾ ಎಂದು ಒತ್ತಿ ಹೇಳಲು, ಇದುವರೆಗೆ ಅವನ ಹತ್ತಿರವಿದ್ದರೂ ಅವಳನ್ನು ಬಿಟ್ಟು ಹೋಗಿದ್ದ ಭಯ ಈಗ ಮತ್ತೆ ಅವಳನ್ನು ಆವರಿಸಿಕೊಂಡಿತು. ವೇಗವಾಗಿ ಅವನನ್ನು ತಳ್ಳಿ ಅವಳು, ನೀವೆಲ್ಲ ಮನುಷ್ಯರೇ ಅಲ್ಲ. ನಿಮ್ಮ ಮಟ್ಟಿಗೆ ನಾನು ನಿಮ್ಮ ಹತ್ತಿರ PA ಆಗಿ ಕೆಲಸ ಮಾಡುವವಳು, ನಿಮ್ಮ ಕಾಂಟ್ರಾಕ್ಟ್ ಪ್ರೇಯಸಿ, ಇವೆರಡೇ. ಅದಕ್ಕಾಗಿ ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದೀರಿ. ಓಕೆ, ನೀವು ಹೇಳಿದಂತೆ ತಲೆಯಾಡಿಸುತ್ತೇನೆ. ಆದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಪ್ರೀತಿ ಎಂಬುದು ಮನಸ್ಸಿನಿಂದ ಬರಬೇಕು. ನಿಮ್ಮ ಬೆದರಿಕೆಯಿಂದಾಗಿ ಬಂದರೆ ಅದಕ್ಕೆ ಪ್ರೀತಿ ಅಂತ ಹೆಸರಲ್ಲ. ನಿಮ್ಮ ಬೆದರಿಕೆಯಿಂದ ನನ್ನನ್ನು ಮಣಿಸಬಹುದು, ಆದರೆ ಮನಪೂರ್ವಕವಾಗಿ ನಾನು ಸೇರಿ ಬಾಳಬೇಕೆಂದರೆ ಅದರಲ್ಲಿ ಸ್ವಲ್ಪವಾದರೂ ಪ್ರೀತಿ ಇರಬೇಕು. ಇಲ್ಲದಿದ್ದರೆ ಒಂದು ರೋಬೋಟ್ನಂತೆ ನಿಮ್ಮ ಆಜ್ಞೆಗೆ ಕಟ್ಟುಬಿದ್ದು ನೀವು ಹೇಳುವ ಪ್ರೋಗ್ರಾಮನ್ನು ನನ್ನ ಮೈಂಡ್ನಲ್ಲಿ ತುಂಬಿಕೊಂಡು ಅದರಂತೆ ನಿಮ್ಮ ಜೊತೆ ನಾನು ಸಂಸಾರ ಮಾಡಿದಂತೆ ಇರುತ್ತದೆ. ಒಂದು ರೋಬೋಟ್ ಮಗುವನ್ನು ಹೆತ್ತುಕೊಟ್ಟರೆ ಅದು ಕೂಡ ಭಾವನೆಗಳಿಲ್ಲದೆ ಇರುತ್ತದೆ ಎಂದು ಕಠಿಣವಾಗಿ ಹೇಳಿ ಆ ಕೋಣೆಯಿಂದ ವೇಗವಾಗಿ ಹೊರಬಂದಳು ನಕ್ಷತ್ರ. ಈಗಷ್ಟೇ ಅವಳನ್ನು ಆತುರದಲ್ಲಿ ಬೆದರಿಸಿದ್ದು ಅವನಿಗೆ ನೆನಪಾಯಿತು. ತನ್ನ ಹಣೆಗೆ ವೇಗವಾಗಿ ಹೊಡೆದುಕೊಂಡವನು ತನ್ನನ್ನೇ ಬೈದುಕೊಳ್ಳುತ್ತಾ, ನಿನಗೆ ಬುದ್ಧಿಯೇ ಇಲ್ಲ ಅಥರ್ವ, ಯಾವಾಗಲೂ ನೀನು ಹೀಗೆಯೇ ಇರುತ್ತೀಯ. ಅವಳ ಹತ್ತಿರ ಸ್ವಲ್ಪ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಅದನ್ನು ಬಿಟ್ಟು ದೊಡ್ಡ ಇವನ ಹಾಗೆ ಅವಳನ್ನು ಬ್ಲ್ಯಾಕ್ಮೇಲ್ ಮಾಡಿ. ಈಗ ತಾನೇ ಅವಳು ಸ್ವಲ್ಪ ಬದಲಾಗಿ ಬಂದಳು, ಅಷ್ಟರಲ್ಲೇ ಸಂಪೂರ್ಣವಾಗಿ ಜಗಳವಾಡಿಬಿಟ್ಟೆ. ನೀವೆಲ್ಲ ಉದ್ಧಾರ ಆಗಲ್ಲ ಎಂದು ತನ್ನನ್ನು ತಾನೇ ಬೈದುಕೊಂಡು ತಲೆಗೆ ಕೈ ಹೊತ್ತು ಕುರ್ಚಿಯ ಮೇಲೆ ಕುಳಿತನು ಅಥರ್ವ. ಅವನ ಕಣ್ಣುಗಳಲ್ಲಿ ನಕ್ಷತ್ರಾಳ ದ್ವೇಷ ಮತ್ತು ತನ್ನ ಆಳವಾದ ಪ್ರೀತಿಯನ್ನು ಅವಳ ಬಳಿ ಸರಿಯಾಗಿ ವ್ಯಕ್ತಪಡಿಸಲಾಗದ ಅಸಹಾಯಕತೆ ಕಾಣುತ್ತಿತ್ತು.
ಅದೇ ಸಮಯದಲ್ಲಿ ವಿಷ್ಣುವಿನ ಮನೆಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ವಿಷ್ಣು ಯಾಮಿನಿಯನ್ನು ಕರೆದುಕೊಂಡು ಮನೆಗೆ ಬಂದನು. ಕಾರಿನಿಂದ ಇಳಿದ ಯಾಮಿನಿ ತುಂಬ ಆಯಾಸಗೊಂಡಿದ್ದಳು. ವಿಷ್ಣು ಅವಳ ಕೈ ಹಿಡಿದು ಆಸರೆಯಾಗಿ ಕರೆದುಕೊಂಡು ಒಳಗೆ ಪ್ರವೇಶಿಸಿದನು. ಹಾಲಿನಲ್ಲಿ ವಿಷ್ಣುವಿನ ಅಮ್ಮ ಜಾಜಿ ಸೋಫಾದಲ್ಲಿ ಹೊರಗಿಕೊಂಡು ಟಿವಿ ಸೀರಿಯಲ್ನಲ್ಲಿ ತೀವ್ರವಾಗಿ ಮುಳುಗಿದ್ದರು. ಸುಪ್ರೀಂ ಕೋರ್ಟ್ ಸೀನಿಯರ್ ಲಾಯರ್ ಆಗಿರುವ ಆದಿಶೇಷನ್ ಅವರ ಪತ್ನಿಯಾದ ಅವರಿಗೆ ಮಗನ ಸಮಸ್ಯೆಯಾಗಲಿ ಸೊಸೆಯ ಪರಿಸ್ಥಿತಿಯಾಗಲಿ ಸೀರಿಯಲ್ಗಿಂತ ಮುಖ್ಯವಾಗಿರಲಿಲ್ಲ. ಅವರು ಮಗ ಮತ್ತು ಸೊಸೆಯನ್ನು ನೋಡಿದರೂ ಟಿವಿ ಸೌಂಡನ್ನು ಕಡಿಮೆ ಮಾಡದೆ ಈ ಮೂದೇವಿಯನ್ನು ಯಾಕೋ ಕರೆದುಕೊಂಡು ಬಂದೆ ಎಂದು ಬೇಸರದಿಂದ ಕೇಳಲು, ಅಮ್ಮ, ಇವಳು ನನ್ನ ಹೆಂಡತಿ, ಅವಳನ್ನು ಯಾಕೆ ಮೂದೇವಿ ಅಂತ ಬೈಯುತ್ತೀರಾ? ನೀವು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳದಿದ್ದರೂ ಪರವಾಗಿಲ್ಲ, ದಯವಿಟ್ಟು ನೀವು ಅವಳನ್ನು ಬೈಯದೆ ನಿಮ್ಮ ಫೇವ್ರೇಟ್ ಸೀರಿಯಲ್ ನೋಡಿ ಎಂದು ಗುಡುಗಿದನು. ಮದುವೆಯಾದ 1 ವಾರದಲ್ಲಿ ಏನು ಮಾಯಾ ಮಂತ್ರ ಮಾಡಿದಳೋ ಗೊತ್ತಿಲ್ಲ, ಅವಳಿಗಾಗಿ ನೀನು ನನ್ನನ್ನೇ ಬೈಯುತ್ತಿದ್ದೀಯಾ ಎಂದು ಕಣ್ಣು ಕಸಗಿಕೊಂಡು ಸೀರಿಯಲ್ ಕಡೆ ಗಮನ ಹರಿಸಿದಳು. ವಿಷ್ಣು ತಲೆ ಕೆಡಿಸಿಕೊಳ್ಳದೆ, ನೀನು ಭಯಪಡಬೇಡ, ನಾನು ನಿನ್ನ ಪಕ್ಕದಲ್ಲೇ ಇದ್ದೇನೆ. ಅಮ್ಮ ಸೀರಿಯಲ್ ಬಿಟ್ಟು ಕಣ್ಣು ತೆಗೆಯುವುದಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನಿರು, ಇದು ನಮ್ಮ ಮನೆ. ಆ ನೆನಪಿನೊಂದಿಗೆ ಭಯಪಡದೆ ಇರು ಎಂದನು. ಯಾಮಿನಿಗೆ ಆಶ್ಚರ್ಯವಾಯಿತು. ಆಗ ಸ್ಕೂಟಿಯಲ್ಲಿ ಬಂದ ಮಾಯಾ ವೇಗವಾಗಿ ಇಳಿದು ಬಂದಳು. ಟೆಂಡರ್ ಟೆನ್ಷನ್ ಮತ್ತು ಅಣ್ಣನ ಕಿರುಕುಳದಿಂದ ಯಾಮಿನಿ ಆಸ್ಪತ್ರೆಗೆ ದಾಖಲಾದ ಕೋಪ ಅವಳನ್ನು ಒಂದು ಕೋಪದ ಬೆಂಕಿಯನ್ನಾಗಿ ಪರಿವರ್ತಿಸಿತ್ತು. ಮಾಯಾ ಮನೆಗೆ ನುಗ್ಗಿದ ಕೂಡಲೇ ಅಮ್ಮನನ್ನು ಲೆಕ್ಕಿಸದೆ ಹಾಲ್ ತುಂಬ ತನ್ನ ಅಣ್ಣನನ್ನು ಹುಡುಕಿದಳು. ಸೋಫಾದಲ್ಲಿ ಕುಳಿತಿದ್ದ ಯಾಮಿನಿ ಮತ್ತು ವಿಷ್ಣುವನ್ನು ನೋಡಿದ ತಕ್ಷಣ ಅವಳ ಕೋಪ ಮಿತಿಮೀರಿತು. ಅಣ್ಣ, ಇಲ್ಲಿ ಏನು ನಡೆಯುತ್ತಿದೆ? ನಿನಗೆ ಎಷ್ಟು ಧೈರ್ಯವಿದ್ದರೆ ಅತ್ತಿಗೆಯನ್ನು ಮತ್ತೆ ಮನೆಗೆ ಕರೆದುಕೊಂಡು ಬಂದಿರುತ್ತೀಯಾ? ನಿಮ್ಮಿಂದ ಆರೋಗ್ಯ ಸರಿಯಿಲ್ಲದವರನ್ನು ಮತ್ತೆ ಹಿಂಸಿಸಲಾ ಎಂದು ಕೂಗುತ್ತಾ ಕೇಳಲು, ಜಾಜಿ ಟಿವಿ ಸೌಂಡ್ ಕಡಿಮೆ ಮಾಡಿ. ಏನ್ ಮಾಯಾ, ಈಗ ಯಾಕೆ ಹೀಗೆ ಕೂಗ್ತಾ ಇದೀಯಾ? ಮನೆಗೆ ಬಂದ ಕೂಡಲೇ ಯಾಕೆ ಇಷ್ಟು ಶಬ್ದ ಎಂದು ಕಿರಿಕಿರಿಯಿಂದ ಕೇಳಿದರು. ಮಾಯಾ ಅಮ್ಮನನ್ನು ಲೆಕ್ಕಿಸದೆ ವಿಷ್ಣುವಿನತ್ತ ತಿರುಗಿದಳು. ಮಾಯಾ, ನಿನಗೆ ಯಾಮಿನಿಯ ಮೇಲಿರುವ ಪ್ರೀತಿ ನನಗೂ ಇದೆ ಎಂದನು. ನಿನಗೆ ಪ್ರೀತಿ ಇದ್ದಿದ್ದರೆ ಅವಳನ್ನು ಅವಳ ಮನೆಯಲ್ಲಿ ಸುರಕ್ಷಿತವಾಗಿ ಇಡಬೇಕಿತ್ತು. ನೀನೇನು ಅಂದುಕೊಂಡು ಇವಳನ್ನು ಕರೆದುಕೊಂಡು ಬಂದೆ? ನಿನ್ನ ಗಂಡಸುತನದ ಅಹಂಕಾರವನ್ನು ಸಾಬೀತುಪಡಿಸಲಾ? ನಿನಗೆ ಬೇಕಿರುವುದು ಒಬ್ಬ ಹೆಂಡತಿಯಲ್ಲ, ನಿನ್ನ ಕುಡಿತದ ಚಟವನ್ನು ತೀರಿಸಿಕೊಳ್ಳಲು ಒಬ್ಬ ಡಮ್ಮಿ ಅಂದಾಗ ವಿಷ್ಣುವಿನ ಮುಖ ಕೆಂಪಾಯಿತು. ಎಷ್ಟೇ ಕೋಪವಿದ್ದರೂ ತನ್ನ ತಂಗಿಯ ಪ್ರೀತಿ ಮತ್ತು ಅವಳ ನ್ಯಾಯ ಅವನಿಗೆ ಅರ್ಥವಾಯಿತು. ಆದರೆ ಒಬ್ಬ ಅಣ್ಣನಾಗಿ, ಆದಿಶೇಷನನ ವಾರಸುದಾರನಾಗಿ ತನ್ನ ಅಧಿಕಾರವನ್ನು ಅವಳ ಬಳಿ ತೋರಿಸಬೇಕಾದ ಅನಿವಾರ್ಯತೆ ಅವನಿಗಿತ್ತು. ಮಾಯಾ, ಮರ್ಯಾದೆಯಿಂದ ಮಾತನಾಡು. ನಾನು ಏನು ಮಾಡಬೇಕು, ಏನು ಮಾಡಬಾರದು ಎಂದು ನೀನು ನನಗೆ ಹೇಳಿಕೊಡಬೇಕಾಗಿಲ್ಲ. ಅವಳು ನನ್ನ ಹೆಂಡತಿ ಎಂದು ಗಾಂಭೀರ್ಯದ ಧ್ವನಿಯಲ್ಲಿ ವಿಷ್ಣು ಹೇಳಿದನು. ಮಾಯಾ ವೇದನೆಯಿಂದ ನಕ್ಕವಳು, ಹೆಂಡತಿ ಅಂದರೆ ಮನುಷ್ಯನ ತರಹ ನಡೆದುಕೊಳ್ಳಬೇಕು, ರಾಕ್ಷಸನ ತರಹ ನಡೆದುಕೊಳ್ಳಬಾರದು. ಇವರನ್ನು ನೀವು ಜಗಳವಾಡಿ ಕರೆದುಕೊಂಡು ಬಂದಿದ್ದೀರಿ. ಅವರ ಅಪ್ಪ ಅಮ್ಮ ಭಯಪಡುತ್ತಿದ್ದಾರೆ, ತಮ್ಮ ಮಗಳ ಸುರಕ್ಷತೆಯನ್ನು ಕೇಳಿದ್ದಾರೆ. ನೀನು ಅವರನ್ನು ಮೀರಿ ಇವಳನ್ನು ಕರೆದುಕೊಂಡು ಬಂದದ್ದು ಯಾಕೆ? ಹೆದರಿಸಲಾ? ನಾನು ಈಗ ಇವರನ್ನು ಕರೆದುಕೊಂಡು ಹೋಗಿ ಅವರ ಮನೆಯಲ್ಲಿ ಬಿಡುತ್ತೇನೆ. ನೀನು ಏನು ಮಾಡುತ್ತೀಯಾ ಅಂತ ನೋಡುತ್ತೇನೆ ಎಂದು ಮಾಯಾ ವೇಗವಾಗಿ ಯಾಮಿನಿಯ ಕೈ ಹಿಡಿದು ಎಬ್ಬಿಸಲು ಪ್ರಯತ್ನಿಸಿದಳು. ವಿಷ್ಣು ಅವಳ ಕೈಯನ್ನು ಬಲವಾಗಿ ತಳ್ಳಿ ಆವೇಶದಿಂದ ಕೂಗಿದನು. ಮಾಯಾ, ನಿನ್ನ ಮಿತಿಯಲ್ಲಿರು. ಇವಳು ನನ್ನ ಹೆಂಡತಿ. ಇವಳು ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಇದರ ಮೇಲೆ ಇವಳನ್ನು ನೀನು ಮುಟ್ಟಲು ಪ್ರಯತ್ನಿಸಿದರೆ ನೀನು ನನ್ನ ತಂಗಿಯಾಗಿದ್ದರೂ ಮರ್ಯಾದೆ ಕೊಡುವುದಿಲ್ಲ ಎಂದು ಒಂದೇ ಬೆರಳು ತೋರಿ ಎಚ್ಚರಿಸಿದನು. ಮಾಯಾ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳಲು, ನೀನು ಏನು ಮಾತಾಡ್ತಾ ಇದೀಯಾ ಅಂತ ನಾನು ನೋಡಿಕೊಳ್ಳುತ್ತೇನೆ ಎಂದು ಆವೇಶದಿಂದ ಯಾಮಿನಿಯನ್ನು ಹಿಡಿದು ಎಳೆಯಲು ಪ್ರಯತ್ನಿಸಿದಳು. ಒಮ್ಮೆಲೆ ಮಾಯಾ ಕೈಯಲ್ಲಿದ್ದ ತನ್ನ ಕೈಯನ್ನು ಬಿಡಿಸಿಕೊಂಡ ಯಾಮಿನಿ, ಬೇಡ ಮಾಯಾ, ನಾನು ಇಲ್ಲೇ ಇರುತ್ತೇನೆ ಎಂದು ಮೆಲುದನಿಯಲ್ಲಿ ಹೇಳಿದರೂ ಅದರಲ್ಲಿ ಒಂದು ದೃಢತೆ ಇತ್ತು.
ಮಾಯಾ ಆಘಾತದಿಂದ ಸ್ತಬ್ಧಳಾದಳು. ಏನು ಹೇಳ್ತಾ ಇದ್ದೀರಾ ಅತ್ತೆಗೆ? ನೀವು ಇವನಿಂದ ಪಟ್ಟ ಚಿತ್ರಹಿಂಸೆಯನ್ನು ಮರೆತು ಬಿಟ್ಟಿರಾ? ನನ್ನ ಅಣ್ಣ ನಿಮ್ಮನ್ನು ಎಷ್ಟು ಚಿತ್ರಹಿಂಸೆ ಮಾಡಿದ್ದಾನೆ, ಯಾಕೆ ಹೀಗೆ ಮಾತನಾಡ್ತಾ ಇದ್ದೀರಾ ಎಂದು ಆವೇಶದ ಜೊತೆಗೆ ಕೋಪದಿಂದ ಮಾಯಾಗೆ ಕಣ್ಣೀರು ಬಂತು. ಯಾಮಿನಿ ಅವಳ ಕಣ್ಣೀರನ್ನು ಒರೆಸಿ ನಿಧಾನವಾಗಿ ವಿಷ್ಣುವಿನ ಪಕ್ಕದಲ್ಲಿ ಕುಳಿತು ತನ್ನ ಗಂಡನಿಗೆ ಬೆಂಬಲವಾಗಿ ನಿಂತಳು. ಹೌದು ಮಾಯಾ, ಚಿತ್ರಹಿಂಸೆ ನಡೆದಿದ್ದು ನಿಜ. ಆದರೆ ಅವರ ವೇದನೆಯು ನನಗೆ ಅರ್ಥವಾಗುತ್ತಿದೆ. ಅವರು ನನಗೆ ಮಾತು ಕೊಟ್ಟಿದ್ದಾರೆ, ನಾನಿಲ್ಲದೆ ಅವರು ಕಷ್ಟಪಡುತ್ತಿರುವುದಾಗಿ ಹೇಳಿದರು. ನಾನು ಅವರ ಹೆಂಡತಿ, ನನ್ನ ಕೊರಳಿಗೆ ತಾಳಿ ಕಟ್ಟಿದವರು. ನನ್ನ ಗಂಡ ಕಷ್ಟಪಡುವಾಗ ನಾನು ಅವರನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ನಮ್ಮ ಸಮಸ್ಯೆಯಲ್ಲಿ ನೀನು ತಲೆ ಹಾಕಬೇಡ ಎಂದು ನಿನ್ನ ಅಣ್ಣ ಹೇಳಿದ್ದು 100ಕ್ಕೆ 100 ನಿಜ. ಇದು ಗಂಡ ಹೆಂಡತಿಯ ವಿಚಾರ ಅಂದಳು. ಯಾಮಿನಿಯ ಆ ಮಾತುಗಳು ಒಂದು ಕ್ಷಣ ವಿಷ್ಣುವಿನ ಕೋಪವನ್ನು ಸಂಪೂರ್ಣವಾಗಿ ತಣಿಸಿತು. ತಾನು ಇಷ್ಟು ಹಿಂಸೆ ನೀಡಿದರೂ ಯಾಮಿನಿ ತನ್ನ ಪರವಾಗಿ ನಿಂತಿರುವುದು ಅವನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡಿತು. ವಿಷ್ಣು ಲಘುವಾಗಿ ಮುಗುಳ್ನಕ್ಕು ಮಾಯಾಳನ್ನು ನೋಡಿದನು. ಇದರಲ್ಲಿ ತಂಗಿಯ ಮೇಲಿನ ಪ್ರೀತಿಯು, ತನ್ನ ಅಧಿಕಾರವನ್ನು ಸಾಬೀತುಪಡಿಸಿದ ಹೆಮ್ಮೆಯು ಬೆರೆತಿತ್ತು. ಕೇಳಿಸಿಕೊಂಡೆಯಾ ಮಾಯಾ, ಇವಳು ನನ್ನ ಹೆಂಡತಿ. ಇವಳನ್ನು ನಾನು ಕರೆದುಕೊಂಡು ಬಂದಿದ್ದೇನೆ. ನೀನು ನಿನ್ನ ಕೆಲಸವನ್ನು ಮಾತ್ರ ನೋಡು ಎಂದನು. ಮಾಯಾ ಯಾಮಿನಿಯ ನಿರ್ಧಾರದಿಂದ ನಿರಾಸೆ ಮತ್ತು ಅಣ್ಣನ ದಬ್ಬಾಳಿಕೆಯಿಂದ ಕೋಪಗೊಂಡಳು. ಅವಳಿಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ. ಮಾಯಾ ತನ್ನನ್ನು ಮೀರಿ ಬಂದ ಕಣ್ಣೀರನ್ನು ಒರೆಸಿಕೊಂಡು ವಿಷ್ಣುವನ್ನು ದಿಟ್ಟಿಸಿ ನೋಡಿದಳು. ಸರಿ, ಇವರು ನಿನ್ನ ಮಾತು ಕೇಳಿ ನಿನ್ನ ಪರವಾಗಿರಬಹುದು. ಆದರೆ ನೀನು ಮತ್ತೊಮ್ಮೆ ಇವರನ್ನು ಮುಟ್ಟಿ ಹಿಂಸಿಸಲು ಪ್ರಯತ್ನಿಸಿದರೆ ಆಗ ನಾನು ನಿನ್ನ ತಂಗಿಯಾಗಿ ಬರುವುದಿಲ್ಲ. ಖಂಡಿತವಾಗಿಯೂ ನಿನ್ನನ್ನು ಜೈಲಿಗೆ ಕಳುಹಿಸಿ ಕಂಬಿ ಎಣಿಸುವಂತೆ ಮಾಡುತ್ತೇನೆ, ಮರೆಯಬೇಡ ಎಂದು ಕೋಪದಿಂದ ಎಚ್ಚರಿಸಿ ಅಲ್ಲಿಂದ ವೇಗವಾಗಿ ಹೊರನಡೆದಳು. ಜಾಜಿ ಟಿವಿ ಸೌಂಡ್ ಹೆಚ್ಚಿಸಿ ಧಾರಾವಾಹಿಯಲ್ಲಿ ಬರುತ್ತಿದ್ದ ಅಳುವಿನ ದೃಶ್ಯವನ್ನು ನೋಡುತ್ತಿದ್ದರು. ವಿಷ್ಣು ಸೋಫಾದ ಮೇಲೆ ಒರಗಿ ಯಾಮಿನಿಯ ಮುಖವನ್ನು ನೋಡಿದನು. ಥ್ಯಾಂಕ್ಸ್ ಯಾಮಿನಿ, ನೀನು ನನಗಾಗಿ ಇಷ್ಟೊಂದು ಮಾತನಾಡುತ್ತೀಯಾ ಎಂದು ನಾನು ನಿರೀಕ್ಷಿಸಿರಲಿಲ್ಲ ಎಂದನು ಮೃದುವಾದ ಧ್ವನಿಯಲ್ಲಿ. ಯಾಮಿನಿ ಅವನನ್ನು ನೋಡದೆ ಸೋಫಾದ ಕೈ ಹಿಡಿಯನ್ನು ಹಿಡಿದುಕೊಂಡು, ನಾನು ನಿಮಗಾಗಿ ಮಾತನಾಡಲಿಲ್ಲ. ನೀವು ಕಟ್ಟಿದ ಈ ತಾಳಿಗೆ ಬೆಲೆ ಕೊಟ್ಟು ಮಾತನಾಡಿದೆ. ನೀವು ನನಗೆ ಮಾತು ಕೊಟ್ಟಿದ್ದೀರಿ, ಅದನ್ನು ನೀವು ಮುರಿಯುವುದಿಲ್ಲ ಎಂದು ನಂಬಿದ್ದೇನೆ ಎಂದು ಕಣ್ಣೀರನ್ನು ಒರೆಸಿಕೊಂಡು ಅವಳು ಹತಾಶೆಯಿಂದ ಮಾತನಾಡಿದಳು. ವಿಷ್ಣು ಲಘುವಾಗಿ ನಕ್ಕವನು. ಆ ಗೆಲುವು ಅವನೊಳಗೆ ಒಂದು ಹೊಸ ಜವಾಬ್ದಾರಿಯನ್ನು ಮತ್ತು ಭಯವನ್ನು ಹುಟ್ಟುಹಾಕಿತು. ಅದರ ನಂತರ ಅವಳನ್ನು ಡೈನಿಂಗ್ ಟೇಬಲ್ ಬಳಿ ಕರೆದುಕೊಂಡು ಹೋಗಿ ಅವನ ಕೈಯಾರೆ ಅವಳಿಗೆ ಬಡಿಸಿದನು. ವಿಷ್ಣು ಕಾಳಜಿಯಿಂದ, ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು ಯಾಮಿನಿ, ಆರೋಗ್ಯ ಬೇಗ ಸುಧಾರಿಸಬೇಕು ಎಂದನು. ಯಾಮಿನಿಗೆ ಅವನು ಮಾತನಾಡುವುದು ನಿಜವೋ ಅಥವಾ ಮತ್ತೊಂದು ನಾಟಕವೋ ಎಂಬ ಗೊಂದಲವಿತ್ತು. ಆದರೂ ಅವನು ಬಡಿಸಿದ ಊಟವನ್ನು ಮೌನವಾಗಿ ತಿಂದಳು. ನೀವು ಊಟ ಮಾಡುವುದಿಲ್ಲವೇ ಅಂದಾಗ, ನೀನು ತಿಂದು ಮುಗಿಸು, ನಾನು ತಿನ್ನುತ್ತೇನೆ ಎಂದನು. ಯಾಮಿನಿ ಊಟ ಮಾಡಿ ಮುಗಿಸಿದ ನಂತರ ಅವನು ಅವಸರವಾಗಿ ಊಟ ಮುಗಿಸಿದನು. ನಂತರ ಅವಳನ್ನು ತನ್ನ ಮಲಗುವ ಕೋಣೆಗೆ ಕರೆದುಕೊಂಡು ಹೋದನು. ನೀನು ಚೆನ್ನಾಗಿ ಮಲಗಿ ರೆಸ್ಟ್ ತಗೋ, ಸ್ವಲ್ಪ ಹೊತ್ತಿನ ನಂತರ ನಿನಗೆ ಗಂಜಿ ತರಲು ಹೇಳಲೇ ಎಂದಾಗ, ಬೇಡ, ಈಗ ತಾನೇ ಊಟ ಮಾಡಿದೆ, ನನಗೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು ಎಂದಳು. ವಿಷ್ಣು, ಓಕೆ, ನಾನು ಈಗ ಆಫೀಸಿಗೆ ಹೋಗಬೇಕು, ರಾತ್ರಿ ಬಂದು ಬಿಡುತ್ತೇನೆ. ನೀನು ಹೊರಗೆ ಎಲ್ಲಿಗೂ ಹೋಗಬೇಡ. ನಾನು ನಿನ್ನ ಪಕ್ಕದಲ್ಲಿ ಇದ್ದರೂ ಇಲ್ಲದಿದ್ದರೂ ನಿನಗೆ ಕೊಟ್ಟ ಮಾತನ್ನು ಮರೆಯುವುದಿಲ್ಲ ಎಂದು ಹೇಳಿ ಅವಳನ್ನು ಮಲಗಿಸಿ ಹೊದಿಕೆ ಹೊದಿಸಿ ಬಾಗಿಲನ್ನು ಹೊರಗಿನಿಂದ ಲಾಕ್ ಮಾಡಿ ತನ್ನ ಆಫೀಸಿಗೆ ಹೊರಟನು. ಯಾಮಿನಿಗೆ ಅವನ ಮೇಲೆ ಸಂಪೂರ್ಣ ನಂಬಿಕೆ ಬರದಿದ್ದರೂ ತನ್ನಿಂದ ಅವನನ್ನು ಮೀರಿ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಆ ಕೋಣೆಯಲ್ಲಿ ಕಣ್ಣೀರಿನೊಂದಿಗೆ ಮಲಗಿದ್ದಳು. ಅದೇ ಸಮಯದಲ್ಲಿ ಡ್ರೈವಿಂಗ್ ಮಾಡುತ್ತಿದ್ದ ವಿಷ್ಣುವಿನ ಮೊಬೈಲ್ ರಿಂಗ್ ಆಯಿತು. ಅದು ದೆಹಲಿಯಲ್ಲಿರುವ ಅವನ ತಂದೆ ಆದಿಶೇಷನ್ ಅವರದ್ದಾಗಿತ್ತು. ತಂದೆಯ ಫೋನ್ ಕಾಲ್ ನೋಡಿದ ತಕ್ಷಣ ಕಾರನ್ನು ಬದಿಗೆ ನಿಲ್ಲಿಸಿ ವಿನಯದಿಂದ ಫೋನ್ ತೆಗೆದುಕೊಂಡನು. ಹಲೋ ಅಪ್ಪ ಎಂದನು. ಆದಿಶೇಷನ್ ಗಂಭೀರವಾದ ಧ್ವನಿಯಲ್ಲಿ, ಏನು ವಿಷ್ಣು, ಅಲ್ಲಿ ಏನು ನಡೆಯುತ್ತಿದೆ? ನಿನ್ನೆ ನಾನು ಕಾಲ್ ಮಾಡಬೇಕಿತ್ತು, ಆದರೆ ನಿನ್ನೆ ಇದ್ದ ಮೈಂಡ್ಸೆಟ್ನಲ್ಲಿ ಕಾಲ್ ಮಾಡಿದರೆ ಅದು ಸರಿಯಾಗಿರುತ್ತಿರಲಿಲ್ಲ. ಅದಕ್ಕಾಗಿಯೇ ನಾನು ಕಾಲ್ ಮಾಡಲಿಲ್ಲ.
ಈಗ ನನಗೆ ರವಿ ಫೋನ್ ಮಾಡಿದ್ದನು. ಯಾಕೋ ವಿನಾಕಾರಣ ಯಾಮಿನಿಯ ಬಳಿ ಪ್ರಾಣಿಯಂತೆ ನಡೆದುಕೊಳ್ಳುತ್ತಾ ಇದ್ದೀಯಾ? ಇವತ್ತು ಹೋಗಿ ಅವರ ಮನೆಯಲ್ಲಿ ಜಗಳವಾಡಿ ಕರೆದುಕೊಂಡು ಬಂದಿದ್ದೀಯಾ? ಯಾಕೋ ಇದೆಲ್ಲ? ಒಂದು ವಾರ ಆ ಹುಡುಗಿಯನ್ನು ಅವರ ಮನೆಯಲ್ಲಿ ನೆಮ್ಮದಿಯಾಗಿ ಬಿಡಬಹುದಿತ್ತಲ್ಲವೇ? ನಾನು ಬಂದ ಮೇಲೆ ಮಾತನಾಡಿ ಗೌರವಯುತವಾಗಿ ಕರೆದುಕೊಂಡು ಬರಬಹುದಿತ್ತು. ಏನಾಯಿತು ವಿಷ್ಣು? ನಿನಗೆ ಮೊದಲಿನಂತೆ ಪ್ರಾಣಿಯಾಗಬೇಡ ಎಂದು ಅವರು ಕಟ್ಟುನಿಟ್ಟಾಗಿ ಎಚ್ಚರಿಸಿದರು. ವಿಷ್ಣು ಮೌನವಾಗಿ ಕೇಳುತ್ತಿದ್ದನು. ಅದು ಮಾತ್ರವಲ್ಲ, ಆ ಅಥರ್ವ ದೆಹಲಿಗೆ ಬಂದಿದ್ದನು ಎಂದ ತಕ್ಷಣ ವಿಷ್ಣುವಿಗೆ ಆಘಾತವಾಯಿತು. ಅಪ್ಪ, ಏನು ಹೇಳ್ತಾ ಇದ್ದೀರಾ? ಅಥರ್ವ ದೆಹಲಿಗೆ ಬಂದಿದ್ದನಾ ಎಂದಾಗ, ಹೌದು, ನಿನ್ನೆ ಬೆಳಿಗ್ಗೆ ಬಂದಿದ್ದನು. ಮೊನ್ನೆ ರಾತ್ರಿ ನೀನು ಕುಡಿದು ಜೊತೆಗೆ ಡ್ರಗ್ಸ್ ಬಳಸಿ ನಶೆಯಲ್ಲಿ ಮನೆಗೆ ಹೋಗಿ ಯಾಮಿನಿ ಬಳಿ ತುಂಬ ಕೀಳಾಗಿ ನಡೆದುಕೊಂಡಿದ್ದೀಯ. ಆ ಹುಡುಗಿ ಅವನಿಗೆ ಕಾಲ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ದಾಳೆ. ಅವನು ಬಂದು ಅವಳನ್ನು ಕಾಪಾಡಿದ್ದಾನೆ. ಎಲ್ಲ ವಿವರಗಳು ನನಗೆ ತಿಳಿದಿದೆ ಅನ್ನುತ್ತಾ ಸ್ವಲ್ಪ ನಿಲ್ಲಿಸಿ ಅವರು ಮುಂದುವರೆಸಿದರು. ಇಲ್ಲಿಯವರೆಗೆ ನಾನು ನಿನ್ನನ್ನು ಕಷ್ಟಪಡಿಸಿಲ್ಲ ವಿಷ್ಣು. ನಿನಗಾಗಿ ಮಾತ್ರ ನಾನು ಇಷ್ಟೆಲ್ಲ ಹೋರಾಡುತ್ತಿದ್ದೇನೆ. ನನ್ನ ಸಾಮ್ರಾಜ್ಯಕ್ಕೆ ಏಕೈಕ ವಾರಸುದಾರ ನೀನು. ಮಾಯಾ ನನ್ನ ಮಗಳಾದರೂ ಅವಳು ಇನ್ನೊಂದು ಮನೆಗೆ ಹೋಗುವವಳು. ಈ ಸಾಮ್ರಾಜ್ಯವನ್ನು ಆಳುವವನು ನೀನೇ. ನೀನು ಡ್ರಗ್ಸ್ ಬಳಸುವುದನ್ನು ನಿಲ್ಲಿಸಿದ್ದೀಯಾ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಕುಡಿಯುವ ನೆಪದಲ್ಲಿ ನೀನು ಮತ್ತೆ ಡ್ರಗ್ಸ್ ಬಳಸುತ್ತಿದ್ದೀಯಾ? ಅಥರ್ವ ಸಾಕ್ಷ್ಯದೊಂದಿಗೆ ಬಂದು ನನ್ನನ್ನು ಬೆದರಿಸಿ ಹೋಗಿದ್ದಾನೆ ಅಂದಾಗ ವಿಷ್ಣು ಸ್ತಬ್ಧನಾದನು. ಅದು ಮಾತ್ರವಲ್ಲವೋ, ನೀನು ಕಟ್ಟಿದ 10 ಅಂತಸ್ತಿನ ಸ್ಟೈಲೋ ಮಾಲ್ ಕಟ್ಟಡದ ಅಪ್ರೂವಲ್ ಕೇವಲ 6 ಅಂತಸ್ತಿಗೆ ಮಾತ್ರ ಇರೋದು. ಯಾಕೆ ಅಪ್ರೂವಲ್ ಮೀರಿ 10 ಅಂತಸ್ತು ಕಟ್ಟಿದೆ? ಅದರಲ್ಲಿ 2 ಅಂತಸ್ತನ್ನು ಅವನು ಕೆಡವಿದ್ದಾನೆ. ಉಳಿದ 2 ಅಂತಸ್ತನ್ನು ಕೆಡವಲು ಆರ್ಡರ್ ತಂದಿದ್ದಾನೆ. ಆ 2 ಅಂತಸ್ತನ್ನು ನೀನೇ ಕೆಡವಿಬಿಡು. ಅದೇ ಗೌರವ. ಇಲ್ಲದಿದ್ದರೆ ಕೋರ್ಟ್ನಿಂದ ಆರ್ಡರ್ ತೆಗೆದುಕೊಂಡು ಜನರು ಬಂದು ಅದನ್ನು ಕೆಡವುತ್ತಾರೆ. ಅದು ತುಂಬ ಅವಮಾನಕರವಾಗುತ್ತದೆ. ಅರ್ಥವಾಯಿತಾ ಎಂದು ವಿವರವಾಗಿ ಮಾತನಾಡಿದರು. ವಿಷ್ಣು ಸ್ವಲ್ಪ ಆತಂಕದಿಂದ, ಅಪ್ಪ, ಏನು ಹೇಳ್ತಾ ಇದ್ದೀರಾ? ಇಷ್ಟೆಲ್ಲ ನಡೆದಿದೆಯಾ? ನನಗೆ ಬಂದ ಆರ್ಡರ್ನಲ್ಲಿ 10 ಅಂತಸ್ತಿಗೆ ಇತ್ತು. ನಮ್ಮ ಶೇಷಾದ್ರಿಗೆ ಅದನ್ನು ಕೊಟ್ಟಿದ್ದು. ಕೇವಲ 6 ಅಂತಸ್ತಿಗೆ ಮಾತ್ರ ಅಪ್ರೂವಲ್ ಇರಲು ಹೇಗೆ ಸಾಧ್ಯ ಎಂದು ಮತ್ತೆ ವಿಷ್ಣು ಕೇಳಿದನು. ಆದಿಶೇಷನ್ ನಿಧಾನವಾಗಿ, ಶೇಷಾದ್ರಿ ಕೊಡುವಾಗ ನೀನು ಎಲ್ಲಿದ್ದೆ ಎಂದರು. ವಿಷ್ಣು ಹಿಂಜರಿದು, ಸಂಜೆ ಅದು ನಾನು ಪಬ್ನಲ್ಲಿ ಎಂದು ಸಂಪೂರ್ಣವಾಗಿ ಹೇಳಲಾಗದೆ ತಡಬಡಿಸಿದನು. ಅದಾದ ಮೇಲೆ ಆ ಅಪ್ರೂವಲ್ ಡಾಕ್ಯುಮೆಂಟ್ ನೋಡಿದೆಯಾ ಎಂದು ಆದಿಶೇಷನ್ ತನ್ನ ವಕೀಲ ಶೈಲಿಯಲ್ಲಿ ಅವನನ್ನು ಪಾಟಿಸವಾಲು ಮಾಡಿದರು. ಆಗ ವಿಷ್ಣು, ಇಲ್ಲ, ನಾನು ನೋಡಿ ಓಕೆ ಎಂದು ಹೇಳಿ ಅವರಿಗೆ ಕೊಟ್ಟು ಬಿಟ್ಟೆ. ಎಲ್ಲವೂ ಅವರ ಬಳಿಯೇ ಇದೆ ಅಂದನು. ಆದಿಶೇಷನ್, ಈಡಿಯಟ್, ಬುದ್ಧಿಯಿಲ್ಲ ನಿನಗೆ? ನಿನ್ನನ್ನು ಹೋಗಿ ಮಗನಾಗಿ ಎತ್ತಿದ್ದೇನಲ್ಲ, ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರುವುದಿಲ್ಲ. ನಶೆಯಲ್ಲಿ ಸರಿಯಾಗಿ ಸರ್ಟಿಫಿಕೇಟ್ ನೋಡದೆ ನಿನ್ನ ಇಷ್ಟದಂತೆ ನೀನು ಮಾಲ್ ಕಟ್ಟಿದೆ. ಆದರೆ ಅಥರ್ವ ಎಲ್ಲವನ್ನೂ ಗಮನಿಸಿದ್ದಾನೆ. ಇವತ್ತು ನನ್ನನ್ನು ಹುಡುಕಿಕೊಂಡು ಬಂದು ನೇರ ನನ್ನಿಂದ ಬರೆಸಿಕೊಂಡು ಹೋಗಿದ್ದಾನೋ. ಇನ್ನು ಮುಂದೆ ಅವನ ಬಿಸ್ನೆಸ್ ವಿಚಾರದಲ್ಲಿ ತಲೆ ಹಾಕಕೂಡದು. ಅವನ ತಮ್ಮನ ವಿಚಾರದಲ್ಲಾಗಲಿ ಕುಟುಂಬದ ವಿಚಾರದಲ್ಲಾಗಲಿ ಯಾವುದರಲ್ಲೂ ನಮ್ಮವರು ಯಾರು ಇನ್ವಾಲ್ವ್ ಆಗಬಾರದು. ನೀನು ನಿನ್ನ ಬಿಸ್ನೆಸ್ನಲ್ಲಿ ಮಾತ್ರ ಗಮನ ಹರಿಸು ವಿಷ್ಣು ಎಂದು ಉಸಿರು ಬಿಡದೆ ಮಾತನಾಡಿದರು. ಅದು ಮಾತ್ರವಲ್ಲ, ನೀನು ಕನಿಷ್ಕಾಳನ್ನು ಎಷ್ಟು ಪ್ರೀತಿಸುತ್ತಿದ್ದೆ ಎಂದು ನನಗೆ ಗೊತ್ತು. ಆದರೆ ಕನಿಷ್ಕಾ ನಮ್ಮ ಕುಟುಂಬಕ್ಕೆ ತಕ್ಕ ಹುಡುಗಿಯಲ್ಲ. ಅವಳು ನಿನಗೆ ಸರಿಯಾದ ಹೆಂಡತಿಯೂ ಆಗಿ ಇರುವುದಿಲ್ಲ. ಅರ್ಥವಾಯಿತಾ? ಆದರೂ ನಿನ್ನ ಇಷ್ಟಕ್ಕಾಗಿ ಒಪ್ಪಿದೆ. ಅವಳು ಓಡಿ ಹೋದಳು. ಅದನ್ನೇ ಮರೆತು ಬಿಟ್ಟು ಸರಿಯಾಗಿ ಯಾಮಿನಿಯೊಂದಿಗೆ ಸಂಸಾರ ಮಾಡುವ ಕೆಲಸವನ್ನು ನೋಡು. ಅಂತಸ್ತಿನಲ್ಲಿ ಅವರಿಗಿಂತ ನಾವು ಎಷ್ಟೇ ಮೇಲಿದ್ದರೂ ಯಾಮಿನಿ ಒಳ್ಳೆಯ ಹುಡುಗಿ. ರವಿಚಂದ್ರನ್ ನನ್ನ ಬಳಿ ಹಲವು ವರ್ಷಗಳಿಂದ ನಿಷ್ಠೆಯಿಂದ ಇದ್ದವನು. ಅವನ ಮಗಳನ್ನು ಮದುವೆಯಾಗಿ ಕರೆತಂದು ಚಿತ್ರಹಿಂಸೆ ಮಾಡುವುದು ಸರಿಯಲ್ಲ. ಹೇಳಿಬಿಡುತ್ತಿದ್ದೇನೆ, ಇನ್ನೊಮ್ಮೆ ನಿನ್ನ ವಿಚಾರದಲ್ಲಿ ಒಂದು ಸಣ್ಣ ಕಂಪ್ಲೇಂಟ್ ಬಂದರೂ ಯೋಚಿಸುವುದಿಲ್ಲ. ಒಟ್ಟು ಆಸ್ತಿಯನ್ನು ಮಾಯಾ ಹೆಸರಿಗೆ ಬರೆದಿಟ್ಟು ನಿನ್ನನ್ನು ನಡುಬೀದಿಯಲ್ಲಿ ನಿಲ್ಲಿಸುತ್ತೇನೆ ಎಂದು ಕಟ್ಟುನಿಟ್ಟಾಗಿ ಎಚ್ಚರಿಸಿದರು. ತಂದೆಯ ಮಾತು ಅವನಿಗೆ ತುಂಬ ನೋವುಂಟು ಮಾಡಿತು. ಮನಸ್ಸಿನೊಳಗೆ, ಆಸ್ತಿಯನ್ನು ಮಾಯಾ ಹೆಸರಿಗೆ ಬರೆಯುತ್ತೀರಾ? ಬರೆದಿಟ್ಟು ಹೋಗಿ. ಯಾರಿಗೆ ಬೇಕು ನಿಮ್ಮ ಆಸ್ತಿ ಎಂದು ಅವರನ್ನು ಕೋಪದಿಂದ ಬೈದುಕೊಂಡವನು ಹೊರಗಡೆ ವಿನಯದಿಂದ ಮಾತನಾಡಿದನು.
ಅಪ್ಪ, ನಾನು ಯಾಮಿನಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಕನಿಷ್ಕಾಳ ಜೊತೆ ನನಗೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ. 1 ವಾರವಾಯಿತು. ಅವಳಿಗೆ ನಾನು ಒಂದು ಬಾರಿಯೂ ಫೋನ್ ಮಾಡಿಲ್ಲ. ಸೊ ಇನ್ನು ಮುಂದೆಯೂ ಅವಳನ್ನು ಹುಡುಕಿಕೊಂಡು ನಾನು ಹೋಗುವುದಿಲ್ಲ. ಯಾಮಿನಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಇನ್ನು ಮುಂದೆ ಬಿಸ್ನೆಸ್ನಲ್ಲಿ ಎಲ್ಲದರಲ್ಲೂ ಗಮನ ಹರಿಸುತ್ತೇನೆ. ನಾನು ಸ್ವಲ್ಪವಾಗಿ ನನ್ನ ಡ್ರಗ್ಸ್ ಅಭ್ಯಾಸವನ್ನು ಕಡಿಮೆ ಮಾಡಿಕೊಳ್ಳುತ್ತೇನೆ. ಪ್ಲೀಸ್, ನೀವು ತುಂಬ ಟೆನ್ಷನ್ ಆಗಬೇಡಿ. ಇನ್ನು ಮುಂದೆ ಅಥರ್ವ ಫ್ಯಾಮಿಲಿ ವಿಚಾರದಲ್ಲಿ ನಾನು ತಲೆ ಹಾಕುವುದಿಲ್ಲ. ನಮ್ಮ ಬಿಸ್ನೆಸ್ ಮಾತ್ರ ನೋಡಿಕೊಳ್ಳುತ್ತೇನೆ ಎಂದನು ದೃಢವಾದ ಧ್ವನಿಯಲ್ಲಿ. ಸ್ವಲ್ಪ ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡು ಆದಿಶೇಷನ್, ಓಕೆ ವಿಷ್ಣು, ಈ ಪ್ರಪಂಚದಲ್ಲಿ ನಾನು ಅತಿ ಹೆಚ್ಚು ಪ್ರೀತಿಸುವುದು ನಿನ್ನನ್ನು. ನಿನ್ನ ನಂತರವೇ ಮಾಯಾ, ನಿನ್ನ ಅಮ್ಮ, ಎಲ್ಲರೂ. ಅದನ್ನು ಅರ್ಥ ಮಾಡಿಕೊ. ನಾನು 1 ವಾರದಲ್ಲಿ ಊರಿಗೆ ಬರುತ್ತೇನೆ. ಅಷ್ಟರೊಳಗೆ ನಿನ್ನ ಚಟುವಟಿಕೆಗಳು ಬದಲಾಗಿರಬೇಕು. ಈ ಆದಿಶೇಷನ್ ಮಗನೆಂಬ ಒಂದು ಗೌರವವಿದೆ, ಅದನ್ನು ಸುಮ್ಮನೆ ಹಾಳು ಮಾಡಬೇಡ ಎಂದು ನಿಧಾನವಾಗಿ ಹೇಳಿ ಫೋನಿಟ್ಟರು. ವಿಷ್ಣುವಿನ ಮನಸ್ಸಿನಲ್ಲಿ ಭಯವೂ, ಅಥರ್ವನ ಮೇಲಿನ ಕೋಪವೂ, ಯಾಮಿನಿಯ ಮೇಲಿನ ಹೊಸ ಜವಾಬ್ದಾರಿಯೂ ಒಟ್ಟಿಗೆ ಮೂಡಿತು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.